ಆತ್ಮೀಯ ಸ್ಪರ್ಧಾ ಮಿತ್ರರೇ, ಎಲ್ಲರಿಗೂ ಹಿಸ್ಟ್ರಿ ಟ್ಯೂಟೋರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮಗೆ ಹೋದ ಕ್ಲಾಸ್ನಲ್ಲಿ ದೆಹಲಿ ಸುಲ್ತಾನ ಮನೆತನವಾದಂಥ ತುಘಲಕ್ ಸಂತತಿಯ ಕುರಿತು ಹೇಳ್ತಾ ಇದ್ದೆ. ಅದರಲ್ಲಿ ತುಘಲಕ್ ಸಂತತಿಯ ಪ್ರಸಿದ್ಧ ಅರಸರಾದಂಥ ಅಥವಾ ಸ್ಥಾಪಕರಾದಂಥ ಗಿಯಾಸುದ್ದೀನ್ ತುಘಲಕ್ ಮತ್ತು ಮೊಹಮ್ಮದ್ ಬಿನ್ ತುಘಲಕ್ನ ಬಗ್ಗೆ ನಾವು ಹೋದ ಕ್ಲಾಸಲ್ಲಿ ನಿಮಗೆ ಹೇಳಿದ್ದೀನಿ. ಈ ಒಂದು ಕ್ಲಾಸಲ್ಲಿ ಏನು ಮಾಡಿದರೆ ಆ ಒಂದು ತುಘಲಕ್ ಸಂತತಿಯ ಇನ್ನೋರ್ವ ಪ್ರಸಿದ್ಧ ಅರಸನಾದಂಥ ಫಿರೋಜ್ ಶಾ ತುಘಲಕ್ನ ಬಗ್ಗೆ ನಾವು ಇವತ್ತೇನು ಮಾಡೋಣ, ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಫಿರೋಜ್ ಶಾ ತುಘಲಕ್ನ ಕುರಿತಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಹಾಗಾಗಿ ಇವತ್ತೇನು ಮಾಡೋಣ, ಫಿರೋಜ್ ಶಾ ತುಘಲಕ್ನ ಬಗ್ಗೆ ಏನನ್ನು ಕೇಳ್ಬೋದು ಅನ್ನೋಂಥ ಸಂಭವನೀಯ ಪ್ರಶ್ನೆಗಳನ್ನು ಇಟ್ಟುಕೊಂಡು ಇವತ್ತು ಅವನ ಬಗ್ಗೆ ನಾವೇನು ಮಾಡೋಣ, ಚರ್ಚೆಯನ್ನು ಮಾಡೋಣ. ಓಕೆ, ತುಘಲಕ್ ಸಂತತಿ ಅದರಲ್ಲಿ ಫಸ್ಟ್ ಇನ್ನು ಬರ್ಕೋಬೇಕು 1320ರಿಂದ 1414. ಇದು ನಿಮಗೆ ಆಲ್ರೆಡಿ ಗೊತ್ತಿದೆ ಅನ್ಕೊತೀನಿ ನಾನು. ತುಘಲಕ್ ಸಂತತಿ ಈ ಫಿರೋಜ್ ಶಾ ತುಘಲಕ್ನು ಅದರಲ್ಲಿ ಪ್ರಸಿದ್ಧ ಅರಸನಾದಂಥ ಫಿರೋಜ್ ಶಾ ತುಘಲಕ್ನು ಈತನು ಎಲ್ಲಿಂದ ಎಲ್ಲಿವರೆಗೂ ಆಡಳಿತವನ್ನು ನಡೆಸಿದ್ನ ಅಂತ ಹೇಳಿದರೆ, ಈತನು 1351ರಿಂದ 1388ರವರೆಗೆ ಆಡಳಿತವನ್ನು ನಡೆಸ್ತಾನೆ. ಯಾರು? ಈ ಫಿರೋಜ್ ಶಾ ತುಘಲಕ್. ಇನ್ನು ಈತನ ಜೀವನದ ಬಗ್ಗೆ ನಿಮಗೆ ಹೇಳಬೇಕಾದಂದರೆ, ಈತನು ದೆಹಲಿ ಸುಲ್ತಾನ ಅಥವಾ ತುಘಲಕ್ ಸಂತತಿಯಲ್ಲೇ ಅತ್ಯಂತ ಪರೋಪಕಾರಿ ಸುಲ್ತಾನನಾಗಿರ್ತಾನೆ. ಈತನು ಯಾರ ಮಗ ಅಂತ ಹೇಳಿದರೆ, ಗಿಯಾಸುದ್ದೀನ್ ತುಘಲಕ್ನ ಕಿರಿಯ ಸಹೋದರ ರಾಜಬ್ನ ಮಗ ಇದ್ದ. ರಾಜಬ್ನ ಮಗ. ಈತನ ತಾಯಿ ಯಾರು ಅಂತ ಹೇಳಿದರೆ ನೈಲಾ. ತಾಯಿ ಯಾರು? ನೈಲಾ. ಇದನ್ನು ಕೆಸೆಟ್ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ನೈಲಾ ಈಕೆ ಹಿಂದೂವಾಗಿದ್ದು ರಜಪೂತ ಜಾಟರ ಮುಖಂಡನಾದಂಥ ರಣಮಲ್ಲನ ಮಗಳು. ಯಾರು? ಈ ನೈಲಾ. ಇಷ್ಟು. ಇನ್ನು ಈತನು ಯಾವಾಗ ಸಿಂಹಾಸನಕ್ಕೆ ಬರ್ತಾನ ಅಂತ ಹೇಳಿದರೆ 1351 ಮಾರ್ಚ್ 23ರಲ್ಲಿ ತಟ್ಟ ಎಂಬ ಸೇನಾ ಶಿಬಿರದಲ್ಲೇ ಈತೇನು ಮಾಡ್ತಾನೆ, 1351 ಮಾರ್ಚ್ 23ರಲ್ಲಿ ತುಘಲಕ್ ಸಂತತಿಯ ಸಿಂಹಾಸನವನ್ನು ಏರ್ತಾನೆ. ಯಾಕಂದರೆ ಇಲ್ಲಿ ಮೊಹಮ್ಮದ್ ಬಿನ್ ತುಘಲಕನು ಸಿಂಧ್ ಪ್ರಾಂತ್ಯಕ್ಕೆ ದಂಡೆಯಾತ್ರೆ ಕೈಗೊಂಡು ಅಕಾಲಿಕವಾಗಿ ಮರಣವನ್ನು ಹೊಂತಾನೆ. ಹಾಗಾಗಿ ರಾಜಕೀಯ ಅರಾಜಕತೆ ಉಂಟಾಗ್ತದೆ. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ 1351 ಮಾರ್ಚ್ 23 ತಟ್ಟ ಸೇನಾ ಶಿಬಿರದಲ್ಲೇ ಈತ ಏನು ಮಾಡ್ತಾನೆ, ತುಘಲಕ್ ಸಂತತಿಯ ಸಿಂಹಾಸನವನ್ನು ಏರ್ತಾನೆ ಅಂತಕ್ಕಂಥದ್ದು. ಇದಿಷ್ಟು ಈತನ ಜೀವನದ ಬಗ್ಗೆ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟು ಈತನು ಸಿಂಹಾಸನವನ್ನು ಏರಿದ ನಂತರ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡುವ ದೃಷ್ಟಿಯಿಂದ ದಂಡಯಾತ್ರೆಗಳನ್ನು ಕೈಗೊಳ್ತಾನೆ. ಹಾಗಾಗಿ ಆ ದಂಡಯಾತ್ರೆಗಳು ಸೈನಿಕ ಸಾಧನೆಗಳು ಯಾವುವು ಅಂತ ಹೇಳೋದಾದರೆ, ನೆಕ್ಸ್ಟ್ ಬನ್ನಿ ಹೋಗೋಣ. ಸೈನಿಕ ಸಾಧನೆಗಳ ಕುರಿತಾಗಿ ನಿಮಗೆ ಕೇಳ್ತಾ ಇರ್ತಾರೆ. ಹಾಗಾಗಿ ಅದರಲ್ಲಿ ಒಂದನೇದು ಯಾವುದಂತ ಹೇಳಿದ್ರೆ, ಬಂಗಾಳದ ಮೇಲೆ ದಂಡಯಾತ್ರೆಯನ್ನು ಕೈಗೊಳ್ತಾನೆ. ಯಾರು? ಈ ಫಿರೋಜ್ ಶಾ ತುಘಲಕ್. ಯಾವೊಂದು ಸಂದರ್ಭದಲ್ಲಿ ಅಂತ ಹೇಳಿದರೆ 1353ರಿಂದ 1359ರವರೆಗೆ ಈತನು ಬಂಗಾಳದ ಮೇಲೆ ಏನು ಮಾಡ್ತಾನೆ, ದಂಡಯಾತ್ರೆಯನ್ನು ಕೈಗೊಳ್ತಾನೆ. ಇಲ್ಲಿ ಯಾರು ಆಡಳಿತವನ್ನು ನಡೆಸ್ತಿರ್ತಾರೆ ಆ ಸಂದರ್ಭದಲ್ಲಿ ಅಂದರೆ, ಹಾಜಿ ಇಲಿಯಾಸ್ ಅಂತಕ್ಕಂಥ ಅರಸ ಏನು ಮಾಡ್ತಾ ಇರ್ತಾರೆ, ಆಡಳಿತವನ್ನು ನಡೆಸ್ತಾ ಇರ್ತಾರೆ. ಹಾಜಿ ಇಲಿಯಾಸ್. ಈ ಹಾಜಿ ಇಲಿಯಾಸನ ಮೇಲೆ ದಂಡಯಾತ್ರೆಯನ್ನು ಮಾಡ್ತಾನೆ. ಆ ಹಾಜಿ ಇಲಿಯಾಸನು ತನ್ನ ಕೋಟೆಯಲ್ಲಿ ಅಡಗಿ ಆತೇನು ಮಾಡ್ತಾನೆ, ತಪ್ಪಿಸಿಕೊಂಡು ಓಡಿ ಹೋಗ್ತಾನೆ. ಹಾಗಾಗಿ ಪುನಃ ಫಿರೋಜ್ ಶಾ ಹಿಂತಿರುಗ್ತಾನೆ. ಪುನಃ ಮತ್ತೆ ದಾಳಿಯನ್ನು ಕೈಗೊಳ್ತಾನೆ. ಯಾವಾಗಂದರೆ 1359ರ ಸಂದರ್ಭದಲ್ಲಿ ದಾಳಿಯನ್ನು ಕೈಗೊಳ್ತಾನೆ. ಆ ಒಂದು ಅವಧಿಯಲ್ಲಿ ಈ ಹಾಜಿ ಇಲಿಯಾಸನ ಮಗನಾಗಿರ್ತಕ್ಕಂಥ ಸಿಕಂದರ್ ಶಾನು ಆಡಳಿತಕ್ಕೆ ನಡೆಸ್ತಾ ಇರ್ತಾನೆ. ಯಾರು? ಸಿಕಂದರ್ ಶಾ ಆಡಳಿತ ನಡೆಸ್ತಾ ಇರ್ತಾನೆ. ಈ ಸಿಕಂದರ್ ಶಾನ ಮೇಲೆ ದಾಳಿ ಮಾಡಿ ಆತನೇ ಸಂಪೂರ್ಣವಾಗಿ ಸೋಲನ್ನು ಅನುಭವಿಸ್ತಾನೆ. ಸೋಲನ್ನು ಅನುಭವಿಸಿದ ನಂತರ ಈತೇನು ಮಾಡ್ತಾನೆ, ಬಂಗಾಳವನ್ನು ಸಂಪೂರ್ಣವಾಗಿ ತನ್ನ ಸಾಮ್ರಾಜ್ಯಕ್ಕೆ ಒಳಪಡಿಸಿಕೊಳ್ತಾನೆ ಅಂತಕ್ಕಂಥದ್ದು. ಇದಿಷ್ಟು ಬಂಗಾಳದ ಮೇಲೆ. ನೆಕ್ಸ್ಟು ಈತನು ದಂಡಯಾತ್ರೆ ಯಾವುದ್ರ ಮೇಲೆ ಕೈಗೊಳ್ತಾನೆ ಅಂತ ಹೇಳಿದರೆ, ಜಾಜ್ಗರ್ ಮೇಲೆ ದಂಡಯಾತ್ರೆಯನ್ನು ಕೈಗೊಳ್ತಾನೆ.
ಜಾಜ್ಗರ್. ಜಾಜ್ಗರ್ ಅದು ಯಾವ ಇಸ್ವಿಯಲ್ಲಿ ಅಂತ ಹೇಳಿದರೆ 1360ರಲ್ಲಿ, ಕ್ರಿಸ್ತಶಕ 1350ರಲ್ಲಿ ಜಾಜ್ಗರ್ ಮೇಲೆ ದಂಡಯಾತ್ರೆಯನ್ನು ಕೈಗೊಳ್ಳುತ್ತಾನೆ. ಜಾಜ್ಗರ್ದ ದೊರೆ ಯಾರು ಅಂತ ಹೇಳಿದರೆ, ಜಾಜ್ಗರ್ದ ದೊರೆ ಅಂತಂದರೆ ಭಾನುದೇವ. ಭಾನುದೇವ. ಈ ಭಾನುದೇವನ ಮೇಲೆ ದಂಡಯಾತ್ರೆಯನ್ನು ಕೈಗೊಳ್ತಾನೆ. ಈ ಭಾನುದೇವನು ಯುದ್ಧದ ಸಂದರ್ಭದಲ್ಲಿ ತಪ್ಪಿಸಿಕೊಂಡು ತೆಲಂಗಾಣಕ್ಕೆ ಓಡಿ ಹೋಗ್ತಾನೆ. ಆಗ ಜಾಜ್ಗರನ್ನು ತನ್ನ ಸಂಪೂರ್ಣವಾಗಿ ವಶಪಡಿಸಿಕೊಂಡು ತನ್ನ ಸಾಮ್ರಾಜ್ಯದಲ್ಲಿ ಅಳವಡಿಸಿಕೊಳ್ತಾನೆ. ಓಕೆ, ಜಾಜ್ಗರನ್ನು ನಾವು ಆಧುನಿಕ ಒರಿಸ್ಸಾ ಅಂತಲೂ ಕೂಡ ಏನು ಮಾಡ್ತೀವಿ, ಕರಿತೀವಿ. ನೆಕ್ಸ್ಟು ಇವನು ದಂಡಯಾತ್ರೆಯನ್ನು ನಾಗರ್ಕೋಟದ ಮೇಲೆ ಏನು ಮಾಡ್ತಾನೆ, ಕೈಗೊಳ್ತಾನೆ. ನಾಗರ್ಕೋಟದಲ್ಲಿ ಯಾರು ಆಡಳಿತವನ್ನು ನಡೆಸ್ತಿರ್ತಾರೆ ಅಂತ ಹೇಳಿದರೆ ರೂಪ್ಚಂದ್. ಇಲ್ಲಿ ರೂಪ್ಚಂದ ಆಡಳಿತವನ್ನು ನಡೆಸ್ತಾನೆ. ಹಾಗಾಗಿ ನಾಗರ್ಕೋಟದ ಮೇಲೆ ಫಿರೋಜ್ ಶಾ ತುಘಲಕನು 1360ರಲ್ಲಿ, ಕ್ರಿಸ್ತಶಕ 1360ರಲ್ಲಿ ದಾಳಿಯನ್ನು ಮಾಡೋದ್ರ ಮೂಲಕ ರೂಪ್ಚಂದನನ್ನು ಸೋಲಿಸ್ತಾನೆ. ಈ ಸೋತಂತಹ ರೂಪ್ಚಂದ್ ಆತನೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡು ವಾರ್ಷಿಕ ಕಪ್ಪ ಕಾಣಿಕೆಯನ್ನು ಕೊಡಲಿಕ್ಕೆ ಒಪ್ಪಿಕೊಳ್ತಾನೆ. ಹಾಗಾಗಿ ಈ ನಾಗರ್ಕೋಟಕ ದಾಳಿ ಕೂಡ ಇಂಪಾರ್ಟೆಂಟು. ನೆಕ್ಸ್ಟು ಸಿಂಧ್ ಪ್ರಾಂತ್ಯದ ಮೇಲೆ ದಾಳಿಯನ್ನು ಕೈಗೊಳ್ತಾನೆ. ಕೊನೆಯದಾಗಿ ಸಿಂಧ್ ಪ್ರಾಂತ್ಯದ ಮೇಲೆ 1361-62ರ ಅವಧಿಯಲ್ಲಿ ಸಿಂಧ್ ಪ್ರಾಂತ್ಯದ ಮೇಲೆ ದಾಳಿಯನ್ನು ಕೈಗೊಳ್ತಾನೆ. ಸಿಂಧ್ ಪ್ರಾಂತ್ಯವನ್ನು ಸಂಪೂರ್ಣವಾಗಿ ಅವನೇನು ಮಾಡ್ತಾನೆ, ವಶಪಡಿಸಿಕೊಳ್ಳೋದ್ರ ಮೂಲಕ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆಯನ್ನು ಮಾಡಿಕೊಳ್ತಾನೆ. ಈತನಿಗೆ ಸೈನಿಕ ಸಾಧನೆ ಅಥವಾ ದಂಡಯಾತ್ರೆಯನ್ನು ಕೈಗೊಳ್ಳುವುದರಲ್ಲಿ ಅಷ್ಟೊಂದು ಇಷ್ಟ ಇರೋದಿಲ್ಲ. ಹಾಗಾಗಿ ಈತನು ಸೈನಿಕ ಸಾಧನೆಗಳನ್ನು ಹೆಚ್ಚಾಗಿ ಕೈಗೊಳ್ಳೋದಿಲ್ಲ. ಹಾಗಾಗಿ ಕೇವಲ 4 ದಂಡಯಾತ್ರೆಗಳನ್ನು ಕೈಗೊಳ್ಳೋದ್ರ ಮೂಲಕ ತನ್ನ ಸಾಮ್ರಾಜ್ಯವನ್ನು ಏನು ಮಾಡ್ತಾನೆ, ವಿಸ್ತಾರವನ್ನು ಗೊಳಿಸ್ತಾನೆ. ಹಾಗಾಗಿ ಇಷ್ಟು ಸೈನಿಕ ಸಾಧನೆಗಳು. ನೆಕ್ಸ್ಟು ಆತನ ಬಗ್ಗೆ ಇನ್ನೂ ಎಕ್ಸಾಮ್ ಓರಿಯೆಂಟೆಡ್ ಅಂದರೆ ಆಡಳಿತಾತ್ಮಕ ಸುಧಾರಣೆಗಳು ಭಾಳ ಪ್ರಶ್ನೆಗಳು ಉದ್ಭವ ಆಗ್ತವೆ. ಆಡಳಿತಾತ್ಮಕ ಸುಧಾರಣೆಗಳಲ್ಲಿ ಅವು ಯಾವುವು ಅಂತ ನೋಡೋಣ. ಆಡಳಿತಾತ್ಮಕ ಸುಧಾರಣೆಗಳು. ಈ ಆಡಳಿತಾತ್ಮಕ ಸುಧಾರಣೆಗಳಲ್ಲಿ ಮೊದಲನೇದು ಬರತಕ್ಕಂಥದ್ದು ಯಾವುದಂದರೆ ಕಂದಾಯ ಸುಧಾರಣೆಯನ್ನು ಈತನು ಪುನರ್ ಸಂಘಟಿಸಿ ಏನು ಮಾಡ್ತಾನೆ, ಕಂದಾಯವನ್ನು ಅಪಾರ ರೀತಿಯಲ್ಲಿ ಸುಧಾರಣೆಯನ್ನು ಮಾಡ್ತಾನೆ. ಮತ್ತು ಈತ ರೈತರಿಗಾಗಿ ಏನು ಮಾಡ್ತಾನೆ ಅಂದರೆ ತಕ್ಕಾವಿ ಸಾಲವನ್ನು ಕೊಡ್ತಾನೆ. ಯಾರು? ಈ ಫಿರೋಜ್ ಶಾ ತುಘಲಕ್ ರೈತರಿಗಾಗಿ ತಕ್ಕಾವಿ ಸಾಲವನ್ನು ಕೊಡ್ತಾನೆ. ಇಷ್ಟು ಈ ತಕ್ಕಾವಿ ಸಾಲ. ನೆಕ್ಸ್ಟು ಈತೇನು ಮಾಡ್ತಾನೆ ಅಂತ ಹೇಳಿದರೆ, ಈತನ ಹಿಂದಿನ ಅರಸರು ಜಾರಿಗೆ ತಂದಂತಹ 24 ತೆರಿಗೆಗಳನ್ನು ರದ್ದು ಮಾಡ್ತಾನೆ. ಅವುಗಳನ್ನು ರದ್ದು ಮಾಡೋದ್ರ ಮೂಲಕ ಕುರಾನ್ನಲ್ಲಿ ಸಮ್ಮತಿಸಲಾದಂತಹ 4 ತೆರಿಗೆಗಳನ್ನು ಮಾತ್ರ ಜಾರಿಗೆ ತರ್ತಾನೆ. ಆ 4 ತೆರಿಗೆಗಳು ಯಾವುವು ಅಂತ ಹೇಳೋದಾದರೆ ಖರಜ್. ಇದು ಯಾವುದು ಅಂತ ಹೇಳಿದರೆ ಭೂಕಂದಾಯ. ಇನ್ನೊಂದು ಯಾವುದು ಅಂತ ಹೇಳಿದರೆ ಜಕಾತ್. ಇದು ಯಾವುದಂದರೆ ಮುಸ್ಲಿಮರ ಮೇಲಿನ ತೆರಿಗೆ. ಇದು ಮುಸ್ಲಿಮರ ಮೇಲಿನ ತೆರಿಗೆ. ನೆಕ್ಸ್ಟು ಜಿಜಿಯಾ ಅಂತ ಬರ್ತದೆ. ಜಿಜಿಯಾ ಇದು ಹಿಂದೂಗಳ ಮೇಲಿನ ತೆರಿಗೆ. ಇನ್ನೊಂದು ಪ್ರಮುಖವಾದ ತೆರಿಗೆ ಕಮ್ಸ್ ತೆರಿಗೆ. ಈ ಕಮ್ಸ್ ತೆರಿಗೆ ಏನು ಹೇಳುತ್ತೆ ಅಂತ ಹೇಳಿದರೆ, ಇದು ಯುದ್ಧ ಕಾಲದಲ್ಲಿ ಲೂಟಿ ಮಾಡಿದಂತಹ ಸಂಪತ್ತಿನ ತೆರಿಗೆಗೆ ಸಂಬಂಧಪಟ್ಟ. ಯುದ್ಧ ಕಾಲದಲ್ಲಿ ಲೂಟಿ ಮಾಡಿದ ಸಂಪತ್ತಿನ ತೆರಿಗೆ.
ಇದಿಷ್ಟು ಇವನೇನು ಮಾಡ್ತಾನೆ 4 ಪ್ರಮುಖ ತೆರಿಗೆಗಳನ್ನು ಜಾರಿಗೆ ತರ್ತಾನೆ. ಇವುಗಳು ಕುರಾನ್ನಲ್ಲಿ ಸಮ್ಮತಿಸಲಾದಂಥ ತೆರಿಗೆಗಳು. ಇದು ಇಂಪಾರ್ಟೆಂಟು, ನೆನಪಿಟ್ಕೊಳ್ಳಿ. ಇದಿಷ್ಟು ಕಂದಾಯ ಸುಧಾರಣೆ. ಇನ್ನು ಕಂದಾಯ ಸುಧಾರಣೆಗಾಗಿ ಒಬ್ಬ ಅಧಿಕಾರಿಯನ್ನು ಫಿರೋಜ್ ಶಾ ತನ್ನ ಆಸ್ಥಾನದಲ್ಲಿ ನೇಮಕ ಮಾಡಿರ್ತಾನೆ. ಆತ ಯಾರು ಅಂತ ಹೇಳಿದ್ರೆ ಖ್ವಾಜಾ ಜಮಾಲುದ್ದೀನ್ ಜುನೈದಿ. ಖ್ವಾಜಾ ಜಮಾಲುದ್ದೀನ್ ಜುನೈದಿ. ಖ್ವಾಜಾ ಜಮಾಲುದ್ದೀನ್ ಜುನೈದಿ ಅಂತಕ್ಕಂಥವ ಅಧಿಕಾರಿಯನ್ನು ಏನು ಮಾಡ್ತಾನೆ, ಕಂದಾಯ ವಸೂಲಿಗಾಗಿ ಏನನ್ನ ನೇಮಕವನ್ನು ಮಾಡಿರ್ತಾನೆ. ಇದಿಷ್ಟು ಕಂದಾಯ ಸುಧಾರಣೆ ಕುರಿತಾಗಿ ಬರುವಂತಹ ಪ್ರಶ್ನೆಗಳು. ಇವಾಗ ಸಂಭವನೀಯ ಪ್ರಶ್ನೆಗಳು ಬರ್ತಿರ್ತವೆ. ಹಾಗಾಗಿ ನಿಮಗೆ ಕಂದಾಯ ಸುಧಾರಣೆಗಳು ಇಂಪಾರ್ಟೆಂಟ್. ನೆಕ್ಸ್ಟು ಈತೇನು ಮಾಡ್ತಾನೆ, ನೀರಾವರಿ ಸುಧಾರಣೆಗಳನ್ನು ಕೂಡ ಕೈಗೊಳ್ತಾನೆ. ನೀರಾವರಿ ಸುಧಾರಣೆಗಳನ್ನು ಕೈಗೊಳ್ಳೋದ್ರ ಮೂಲಕ ಈತೇನು ಮಾಡ್ತಾನೆ ಅಂದರೆ ಸಾಮ್ರಾಜ್ಯದಲ್ಲಿ 150 ಬಾವಿಗಳನ್ನು ತೋಡಿಸ್ತಾನೆ. 150 ಬಾವಿಗಳನ್ನು ತೋಡಿಸಿ ನಂತರ 5 ಪ್ರಮುಖ ಕಾಲುವೆಗಳು, ನೀರಾವರಿ ಪ್ರೋತ್ಸಾಹಕ್ಕೆಂದೇ 5 ಕಾಲುವೆಗಳನ್ನು ನಿರ್ಮಿಸ್ತಾನೆ. ಅವು ಯಾವ ನದಿಗೆ ಅಂತ ಹೇಳಿದ್ರೆ ಸಟ್ಲೇಜ್ ಗಂಗಾ ನದಿಗೆ. ಸಟ್ಲೇಜ್ ಗಂಗಾ ಅಲ್ಲ, ಯಮುನಾ ನದಿ. ಸಟ್ಲೇಜ್ ಯಮುನಾ ನದಿಗೆ. ಈ ಸಟ್ಲೇಜ್ ಯಮುನಾ ನದಿಗಳ ನಡುವೆ ಈತೇನು ಮಾಡ್ತಾನೆ, ಪ್ರಮುಖವಾಗಿ 5 ಕಾಲುವೆಗಳನ್ನು ನಿರ್ಮಾಣವನ್ನು ಮಾಡ್ತಾನೆ. ಇದೆ ಅಷ್ಟೇ ಅಲ್ಲದೆ ಈತನು ಸಾರ್ವಜನಿಕ ಕಾಮಗಾರಿಗಳನ್ನು ಕೂಡ ಕೈಗೊಳ್ತಾನೆ. ಕಾಮಗಾರಿಗಳನ್ನು ಕೈಗೊಳ್ಳೋದ್ರ ಮೂಲಕ ದೆಹಲಿಯ ಸುತ್ತಮುತ್ತ 1200 ಪ್ರಕಾರದ ಹಣ್ಣಿನ ತೋಟಗಳನ್ನು ಈತೇನು ಮಾಡ್ತಾನೆ, ಸ್ಥಾಪನೆಯನ್ನು ಅಥವಾ ನಿರ್ಮಿಸ್ತಾನೆ. 1200 ತರಹದ ಹಣ್ಣಿನ ತೋಟಗಳನ್ನು ನಿರ್ಮಾಣ ಮಾಡ್ತಾನೆ. ಅದು ಅಷ್ಟೇ ಅಲ್ಲದೆ ಫಿರೋಜ್ಪುರ, ಔನ್ಪುರ, ಹಿಸ್ಸಾರ್, ಹೀಗೆ ಫಿರೋಜಾಬಾದ್, ಫಿರೋಜ್ಪುರ, ಔನ್ಪುರ, ಹಿಸ್ಸಾರ್ ಇನ್ನೂ ಮೊದಲಾದಂತಹ 300ಕ್ಕೂ ಹೆಚ್ಚು ನಗರಗಳನ್ನು ಈತೇನು ಮಾಡ್ತಾನೆ, ನಿರ್ಮಾಣವನ್ನು ಮಾಡ್ತಾನೆ. ಇದರ ಜೊತೆಗೆ ಈತೇನು ಮಾಡ್ತಾನೆ ಅಂತ ಹೇಳಿದರೆ ಜನರಿಗೆ ಅನುಕೂಲವಾಗಲೆಂದೇ ಈತ 100 ಸಾರಾಯಿ ಅಂಗಡಿಗಳನ್ನು, 5 ಆಸ್ಪತ್ರೆಗಳನ್ನು, 30 ಕಾಲೇಜುಗಳನ್ನು, 10 ಸ್ತಂಭಗಳನ್ನು, ಅದಷ್ಟೇ ಅಲ್ಲದೆ 10 ಸ್ನಾನಕೊಳಗಳನ್ನು, 4 ಮಸೀದಿಗಳನ್ನು, ಆಮೇಲೆ 100 ಗೋರಿಗಳನ್ನು, 100 ಸಮಾಧಿಗಳನ್ನು ಈತೇನು ಮಾಡ್ತಾನೆ, ನಿರ್ಮಾಣವನ್ನು ಮಾಡ್ತಾನೆ ಅಂತಕ್ಕಂಥದ್ದು. ಇದು ಕೂಡ ಆಡಳಿತಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಉಪಯುಕ್ತವಾಗಿರ್ತಕ್ಕಂಥದ್ದು. ಇದೆಷ್ಟೆಲ್ಲ ಆಡಳಿತ ಸುಧಾರಣೆಯನ್ನು ಈತೇನು ಮಾಡ್ತಾನೆ. ಜೊತೆಗೆ ಈತೇನು ಮಾಡ್ತಾನೆ ಅಂತ ಹೇಳಿದ್ರೆ ಕಿಜ್ರಾಬಾದ್ ಮತ್ತು ಮೀರತ್ನಲ್ಲಿ ಇರ್ತಕ್ಕಂಥ 2 ಅಶೋಕ ಸ್ತಂಭಗಳನ್ನು ನೆನ್ಪಿಟ್ಕೋಬೇಕು. ಇದು ಎಕ್ಸಾಮ್ಗೆ ಕೇಳಿದ್ದಾರೆ ಇದನ್ನು. ಕಿಜ್ರಾಬಾದ್ ಮತ್ತು ಮೀರತ್ನಲ್ಲಿರ್ತಕ್ಕಂಥ 2 ಅಶೋಕ ಸ್ತಂಭಗಳನ್ನು ಈತೇನು ಮಾಡಿದಂದರೆ ದೆಹಲಿಗೆ ವರ್ಗಾಯಿಸ್ತಾನೆ. ಇದರ ಜೊತೆಗೆ ಈತ 2 ನಾಣ್ಯಗಳನ್ನು ಕೂಡ ಜಾರಿಗೆ ತರ್ತಾನೆ. ಅವು ಯಾವುವು ಅಂತ ಹೇಳಿದರೆ ಆದಾ ಮತ್ತು ಬಿಕ್. ಈ ಆದಾ ಮತ್ತು ಬಿಕ್ ಅಂತಕ್ಕಂಥ 2 ನಾಣ್ಯಗಳನ್ನು ಆತೇನು ಮಾಡ್ತಾನೆ, ಜಾರಿಗೆ ತರ್ತಾನೆ. ಇವು ತಾಮ್ರ ಮತ್ತು ಬೆಳ್ಳಿ ಮಿಶ್ರಿತ ನಾಣ್ಯಗಳಾಗಿರ್ತಾವೆ. ಇದಿಷ್ಟು ಈತನ ಒಂದು ಸಾರ್ವಜನಿಕ ಕಾಮಗಾರಿಗಳಲ್ಲಿ ಒಂದು. ನೆಕ್ಸ್ಟು ಬರುವಂಥದ್ದು, ಈತನು ಒಂದು ಧಾರ್ಮಿಕ ಇಲಾಖೆಯನ್ನು ಸ್ಥಾಪನೆ ಮಾಡ್ತಾನೆ. ಅದು ಯಾವುದಂತ ಹೇಳಿದ್ರೆ ಇಂಪಾರ್ಟೆಂಟು, ಅದನ್ನು ಸಾಕಷ್ಟು ಸಾರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಅದು ಯಾವುದು ಅಂತ ಹೇಳಿದರೆ ದಿವಾನ್ ಇ ಖೈರತ್ ಅಂತಕ್ಕಂಥದ್ದು. ದಿವಾನ್ ಇ ಖೈರತ್ ಇದು ಧರ್ಮ ಕೇಂದ್ರ ಅಥವಾ ಧಾರ್ಮಿಕ ಇಲಾಖೆ. ಇದನ್ನು 2 ಭಾಗಗಳಾಗಿ ವಿಂಗಡಿಸ್ತಾನೆ. ಅದರಲ್ಲಿ ಒಂದನೇದು ವಿವಾಹ ಮಂಡಳಿ ಅಂತ ಇರ್ತದೆ. ಇದನ್ನು 2 ಭಾಗವಾಗಿ ವಿಂಗಡಿಸ್ತಾನೆ. ವಿವಾಹ ಮಂಡಳಿ ಒಂದನೇದು ವಿವಾಹ ಮಂಡಳಿ, ಇನ್ನೊಂದು ಯಾವುದಂದರೆ ಉದ್ಯೋಗ
ಉದ್ಯೋಗ ಮಂಡಳಿ. ದಿವಾನಿ ಕೈರತಕ್ಕಂಥ ಧಾರ್ಮಿಕ ಇಲಾಖೆಯನ್ನು ಸ್ಥಾಪನೆ ಮಾಡಿ ದೀನದಲಿತರಿಗೆ ಅನುಕೂಲವಾಗಲೆಂದೇ ಅದರಲ್ಲಿ ವಿವಾಹ ಮಂಡಳಿ ಮತ್ತು ಉದ್ಯೋಗ ಮಂಡಳಿ ಎರಡು ಭಾಗಗಳನ್ನಾಗಿ ವಿಂಗಡಿಸಿ ಬಡವರಿಗೆ ಮತ್ತು ದೀನದಲಿತರಿಗೆ ಉಪಯೋಗವಾಗಲೆಂದು ಇವುಗಳನ್ನು ವಿಂಗಡಣೆಯನ್ನು ಏನು ಮಾಡ್ತಾನೆ, ವಿಂಗಡಿಸಿ ಅನುಕೂಲವಾಗಲೆಂದು ಜನರಿಗೆ ಅನುಕೂಲವಾಗ್ಲಿಕ್ಕೆ ಬಿಡ್ತಾರೆ. ನೆಕ್ಸ್ಟು ಈತನು ಇನ್ನೊಂದು ದಾರಾ ಉಲ್ ಶಫಾ ಅಂತಕ್ಕಂಥ ವೈದ್ಯಾಲಯವನ್ನು ಸ್ಥಾಪನೆ ಮಾಡ್ತಾನೆ. ಯಾವುದು? ದಾರಾ ಉಲ್ ಶಫಾ. ದಾರಾ ಉಲ್ ಶಫಾ. ಈ ದಾರಾ ಉಲ್ ಶಫಾ ಅಂತಕ್ಕಂಥ ವೈದ್ಯಾಲಯವನ್ನು ಸ್ಥಾಪನೆ ಮಾಡ್ತಾನೆ. ಇದನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಬಡವರಿಗೆ ದೀನದಲಿತರಿಗೆ ಉಚಿತವಾಗಿ ಔಷಧಿಯನ್ನು ಇದ್ರ ಮೂಲಕ ಕೊಡ್ತಾ ಇರ್ತಾನೆ. ಹಾಗಾಗಿ ಇದು ನಿಮಗೆ ಇಂಪಾರ್ಟೆಂಟ್. ಇದು ಯಾವುದು? ಧಾರ್ಮಿಕ ಇಲಾಖೆ ಯಾವುದು? ದಿವಾನಿ ಖೈರತ್. ಅದನ್ನು ಎರಡು ಭಾಗಗಳನ್ನಾಗಿ ವಿಂಗಡಿಸ್ತಾ ಇದ್ದ. ವಿವಾಹ ಮಂಡಳಿ ಮತ್ತು ಉದ್ಯೋಗ ಮಂಡಳಿ. ವಿವಾಹ ಮಂಡಳಿಯಲ್ಲಿ ಏನೆಂದರೆ ಸಾಮ್ರಾಜ್ಯದಲ್ಲಿ ದೀನದಲಿತರು ಬಡವರು ಏನಿರ್ತಾರಲ್ಲ ಅವರಿಗೆ ವಿವಾಹಕ್ಕೋಸ್ಕರ ಧನ ಸಹಾಯವನ್ನು ಆತ ನೀಡ್ತಾ ಇದ್ದ. ಆಮೇಲೆ ಶಿಕ್ಷಣಕ್ಕೆ ತಕ್ಕಂತೆ ಬಡವರಿಗೆ ಉದ್ಯೋಗವನ್ನು ಕಲ್ಪಿಸುವ ಸಲುವಾಗಿ ಉದ್ಯೋಗ ಮಂಡಳಿಯನ್ನು ಸ್ಥಾಪನೆಯನ್ನು ಮಾಡಿದ್ದ. ಅದರ ಜೊತೆಗೆ ದಾರಾ ಉಲ್ ಶಫಾ ಅಂತಕ್ಕಂತಹ ವೈದ್ಯಾಲಯವನ್ನು ಸ್ಥಾಪಿಸಿ ಬಡವರಿಗೆ ಏನು ಮಾಡ್ತಾ ಇದ್ದ? ಉಚಿತ ಔಷಧಿಯನ್ನು ನೀಡ್ತಾ ಇದ್ದ. ಇದಿಷ್ಟು ಏನು ಆಡಳಿತಾತ್ಮಕ ಸುಧಾರಣೆಗಳು ಕೂಡ ಇದು ಒಂದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಇನ್ನು ಈತ ಸೈನಿಕರಿಗೆ ಜಹೀರು ನೀಡುವ ಪದ್ಧತಿಯನ್ನು ಕೂಡ ಜಾರಿಗೆ ತಂದಿದ್ದ. ಸೈನಿಕರಿಗೆ ಜಹಗೀರು ನೀಡ್ತಕ್ಕಂಥ ಪದ್ಧತಿಯನ್ನು ಕೂಡ ಈತೇನು ಮಾಡಿದ್ದ? ಜಾರಿಗೆ ತಂದಿದ್ದ. ಅದೇ ರೀತಿಯಾಗಿ ಈತೇನು ಮಾಡಬಹುದ? ಶಿಕ್ಷಣ ಮತ್ತು ಸಾಹಿತ್ಯಕ್ಕೂ ಕೂಡ ವಿಶೇಷವಾದಂತಹ ಪ್ರೋತ್ಸಾಹವನ್ನು ಕೂಡ ಈತೇನು ಮಾಡಿದ್ದ? ನೀಡಿದ್ದ. ಈತನ ಆಸ್ಥಾನದಲ್ಲಿ ಇಬ್ಬರು ಪ್ರಮುಖ ಕವಿಗಳು ಬರ್ತಾರೆ. ಅದರಲ್ಲಿ ಮೊದಲೇದು ಯಾವುದು ಅಂತ ಹೇಳಿದ್ರೆ ಬರ್ನಿ, ಜಿಯಾವುದ್ದೀನ್ ಬರ್ನಿ. ಜಿಯಾವುದ್ದೀನ್ ಬರ್ನಿ. ಈತನ ಪ್ರಸಿದ್ಧ ಕೃತಿಗಳು ಯಾವುದು ಅಂತ ಹೇಳಿದ್ರೆ ತಾರಿಕ್ ಉಲ್ ಫಿರೋಜ್ ಶಾಹಿ. ತಾರಿಕ್ ಇ ಫಿರೋಜ್ ಶಾಹಿ. ಇನ್ನೊಂದು ಪ್ರಮುಖ ಕೃತಿ ಯಾವುದು ಅಂತ ಹೇಳಿದ್ರೆ ಇದು ಫತೂಹತ್ ಇ ಜಹಾಂದರಿ. ಇನ್ನೊಬ್ಬ ಕವಿ ಚರಿತ್ರಕಾರ ಈತ ಶಿಂಷಾ ಇಸ್ ಅಫೀಫ್ ಅಂತ ಬರ್ತಾನೆ. ಶಿಂಷಾ ಇಸ್ ಅಫೀಫ್ ಅಂತಕ್ಕಂಥ ಒಬ್ಬ ಚರಿತ್ರಕಾರ ಈತನ ಆಸ್ಥಾನದಲ್ಲಿ ಇರ್ತಾನೆ. ಇದರ ಜೊತೆಗೆ ಒಬ್ಬ ಧರ್ಮಶಾಸ್ತ್ರಜ್ಞ ಕೂಡ ಇರ್ತಾನೆ. ಆತ ಯಾರಂದರೆ ಮೌಲಾನಾ ಜಮಾಲುದ್ದೀನ್ ರುಮಿ. ಈತನ ಆಸ್ಥಾನದ ಧರ್ಮಶಾಸ್ತ್ರಜ್ಞ ಮೌಲಾನಾ ಜಮಾಲುದ್ದೀನ್ ರುಮಿ. ಈತನ ಆಸ್ಥಾನ ಪ್ರಮುಖ ಕವಿಗಳು ಯಾರು ಅಂತ ಹೇಳಿದ್ರೆ ಜಿಯಾವುದ್ದೀನ್ ಬರ್ನಿ. ಆತನ ಪ್ರಸಿದ್ಧ ಕೃತಿಗಳು ಯಾವಂದರೆ ತಾರಿಕ್ ಇ ಫಿರೋಜ್ ಶಾಹಿ ಮತ್ತು ಫತೂಹತ್ ಇ ಜಹಾಂದರಿ. ಈತನ ಇನ್ನೊಬ್ಬ ಆಸ್ಥಾನದ ಚರಿತ್ರಕಾರ ಶಿಂಷಾ ಇ ಅಫೀಫ್ ಅಂತಕ್ಕಂಥವನು ಬರ್ತಾನೆ. ಇದಿಷ್ಟು ಶಿಕ್ಷಣ ಮತ್ತು ಸಾಹಿತ್ಯಕ್ಕೂ ಕೂಡ ವಿಶೇಷ ಪ್ರೋತ್ಸಾಹ ನೀಡಿದ್ದು ಅನ್ನೋದನ್ನು ಇದರಿಂದ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಇದಲ್ಲದೆ ಶಿಕ್ಷಣಕ್ಕೂ ಕೂಡ ವಿಶೇಷ ಪ್ರೋತ್ಸಾಹ ನೀಡೋದ್ರ ಮೂಲಕ 30 ಕಾಲೇಜುಗಳನ್ನು ಸ್ಥಾಪನೆ ಮಾಡ್ತಾನೆ. 30 ಕಾಲೇಜುಗಳನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಅವುಗಳನ್ನು ಮದರಸಗಳಂಥೇಳಿ ಅವಕ್ಕೆ ಹೆಸರಿಡ್ತಾನೆ. ಹೆಸರನ್ನು ಇಡೋದ್ರ ಮೂಲಕ ಅವನು 2 ಮಾಧ್ಯಮಗಳಲ್ಲಿ ಎರಡು ಭಾಷಾ ಮಾಧ್ಯಮಗಳಲ್ಲಿ ಶಿಕ್ಷಣವನ್ನು ನೀಡ್ತಾನೆ. ಅವು ಯಾವ ಭಾಷೆಗಳಂತ ಹೇಳಿದರೆ ಪರ್ಷಿಯನ್ ಮತ್ತು
ಪರ್ಷಿಯನ್ ಮತ್ತು ಅರೇಬಿಕ್ ಭಾಷೆಯಲ್ಲಿ ಈತ ಏನು ಮಾಡ್ತಾನೆ ಶಿಕ್ಷಣ ಮಾಧ್ಯಮವನ್ನು ಜಾರಿಗೆಯನ್ನು ತಂದಿದ್ದ. ಇದಿಷ್ಟು ಏನಂತ ಹೇಳಿದ್ರೆ ಈತನ ಒಂದು ಆಡಳಿತಾತ್ಮಕ ಸುಧಾರಣೆ. ಇಷ್ಟೆಲ್ಲ ಸಾಧನೆ ಮಾಡಿದ ನಂತರ ಆತನ ಅಂತಿಮ ದಿನಗಳು ಬಹಳ ಕಷ್ಟಕರವಾಗಿರ್ತವೆ. ಕಷ್ಟಕರವಾಗಿರೋದ್ರಿಂದ ತನ್ನ ಎಲ್ಲ ಆಡಳಿತವನ್ನು ಈತೇನು ಮಾಡ್ತಾನೆ ತನ್ನ ಪ್ರಧಾನಮಂತ್ರಿಗಳ ಕೈಗೆ ಇಡ್ತಾನೆ. ಇದನ್ನು ವಿರೋಧಿಸಿದಂಥ ಆಸ್ಥಾನದ ಮುಸ್ಲಿಮರು ಏನು ಮಾಡ್ತಾರೆ, ಈತನ ಈ ಉತ್ತರಾಧಿಕಾರವನ್ನು ವಿರೋಧಿಸ್ತಾನೆ. ಹಾಗಾಗಿ ಈ ಫಿರೋಜ್ ಶಾ ತುಘಲಕನು ತನ್ನ ಮೊಮ್ಮಗನಾಗಿರ್ತಕ್ಕಂಥ ತುಘಲಕ್ ಶಾ ಅಂತ ಬರ್ತಾನೆ ರೀ. ಮೊಮ್ಮಗನಾಗಿರ್ತಕ್ಕಂಥ ತುಘಲಕ್ ಶಾನನ್ನು ತನ್ನ ಉತ್ತರಾಧಿಕಾರಿಯನ್ನಾಗಿ ನೇಮಿಸಿ ಏನು ಮಾಡ್ತಾನೆ, ಆತನು 1388ರಲ್ಲಿ ಆತೇನು ಮಾಡ್ತಾನೆ ಮರಣವನ್ನು ಹೊಂತಾನೆ. ಯಾರು? ಫಿರೋಜ್ ಶಾ ತುಘಲಕ್. ಈತನು ನಂತರ ಮೊಮ್ಮಗನಾಗಿರ್ತಕ್ಕಂಥ ಫಿರೋಜ್ ಶಾ ತುಘಲಕನು ಯಾರು ತುಘಲಕ್ ಶಾನು ಈತನು 1388ರಿಂದ 89ರವರೆಗೆ ಆಡಳಿತವನ್ನು ನಡೆಸ್ತಾನೆ. ಯಾರು? ಈ ತುಘಲಕ್ ಶಾ. ಈ ತುಘಲಕ್ ಶಾನ ನಂತರ ಯಾರು ಬರ್ತಾರೆ ಅಂತ ಹೇಳಿದ್ರೆ ಈ ತುಘಲಕ್ ಶಾನ ನಂತರ ಯಾರು ಬರ್ತಾರಂದ್ರೆ ಅಬೂಬಕರ್ ಬರ್ತಾನೆ ರೀ. ಅಬೂಬಕರ್ ಈ ಅಬೂಬಕರ್ ಎಷ್ಟರಿಂದ ಅಂತ ಹೇಳಿದ್ರೆ 1389ರಿಂದ 90ರವರೆಗೆ ಆಡಳಿತವನ್ನು ನಡೆಸ್ತಾನೆ. ಯಾರು? ಅಬೂಬಕರ್. ಈ ಅಬೂಬಕರ್ ನಂತರ ಯಾರು ಬರ್ತಿದ್ರೆ ನಾಸಿರುದ್ದೀನ್ ಮೊಹಮ್ಮದ್ ಫಿರೋಜ್ ಶಾ ಬರ್ತಾನೆ ರೀ. ನಾಸಿರುದ್ದೀನ್ ಮೊಹಮ್ಮದ್ ಫಿರೋಜ್ ಶಾ ಅಂತಕ್ಕಂಥವನು ಆಡಳಿತಕ್ಕೆ ಬರ್ತಾನೆ. ಆತ ಎಷ್ಟರಿಂದ ಎಷ್ಟರವರೆಗೆ ಅಂತ ಹೇಳಿದರೆ 1390ರಿಂದ 94ರವರೆಗೆ ಆಡಳಿತವನ್ನು ನಡೆಸ್ತಾನೆ. ಯಾರು? ನಾಸಿರುದ್ದೀನ್ ಮೊಹಮ್ಮದ್ ಫಿರೋಜ್. ಈತನ ನಂತರ ಆಡಳಿತವನ್ನು ನಡೆಸೋರು ಯಾರು ಅಂತ ಹೇಳಿದರೆ ಹುಮಾಯೂನ್ ಅಂತವನು ಬರ್ತಾನೆ. ಹುಮಾಯೂನ್ ಈ ಹುಮಾಯೂನನು ಎಷ್ಟರಿಂದ ಅಂತ ಹೇಳಿದರೆ 1394ರಿಂದ 95ರವರೆಗೆ ಆಡಳಿತವನ್ನು ನಡೆಸ್ತಾನೆ ಈ ಹುಮಾಯೂನ್ ದುರ್ಬಲನಾಗಿರೋದ್ರಿಂದ ಈತನ ನಂತರ ಆಡಳಿತವನ್ನು ನಡೆಸೋರು ಯಾರು ಅಂತ ಹೇಳಿದ್ರೆ ನಾಸಿರುದ್ದೀನ್ ಈ ನಾಸಿರುದ್ದೀನನು 1395ರಿಂದ ಕ್ರಿಸ್ತಶಕ 1395ರಿಂದ 1413ರವರೆಗೆ ಆಡಳಿತವನ್ನು ನಡೆಸ್ತಾನೆ. ಹಾಗಾಗಿ ಈ ನಾಸಿರುದ್ದೀನನೇ ಈ ತುಘಲಕ್ ಸಂತತಿಯ ಕಡೆಯ ದೊರೆ. ಈತನ ನಾಸಿರುದ್ದೀನ ಅವಧಿಗಾಗಲೇ ಮಂಗೋಲರು ಪುನಃ ದೆಹಲಿಯ ಮೇಲೆ ದಾಳಿಯನ್ನು ಮಾಡ್ತಾರೆ. ಮಂಗೋಲರು ಪ್ರಮುಖ ದೊರೆಯಾದಂತಹ ತೈಮೂರ್ ಶಾನು ಈತೇನು ಮಾಡ್ತಾನೆ, ಈ ದೆಹಲಿಯ ಮೇಲೆ ದಂಡಯಾತ್ರೆಯನ್ನು ಕೈಗೊಳ್ತಾನೆ. ಆವಾಗ ನಾಸಿರುದ್ದೀನನ್ನು ಏನು ಮಾಡ್ತಾನೆ, ಸೋಲ್ತಾನೆ. ಹಾಗಾಗಿ ಅಲ್ಲಿಗೆ ಏನಾಗುತ್ತೆ, ತುಘಲಕ್ ಸಂತತಿ ಏನಾಗುತ್ತೆ, ಕೊನೆಗೊಳ್ತದೆ. ನಾಸಿರುದ್ದೀನ್ ಮೂಲಕ ತುಘಲಕ್ ಸಂತತಿಯನ್ನು ಕೊನೆಗೊಳ್ಳುತ್ತೆ. ಅಲ್ಲಿಂದ ಕೆಲವೊಂದಿಷ್ಟು ಕಾಲ ತೈಮೂರನ ಆಳ್ವಿಕೆ ಏನಾಗುತ್ತೆ, ಪ್ರಾರಂಭ ಆಗತ್ತೆ ಅಂತಕ್ಕಂಥ. ಇದಿಷ್ಟು ತುಘಲಕ್ ಸಂತತಿಯ ಕುರಿತಾದಂಥ ಸಂಪೂರ್ಣ ಮಾಹಿತಿ. ಹಿಂದೆ ನಿಮಗೆ ಆಲ್ರೆಡಿ ತುಘಲಕ್ ಸಂತತಿ ಯಾರಿಂದ ಸ್ಥಾಪನೆ ಆಯಿತು ಅಂತ ಹೇಳಿದೆ. ತುಘಲಕ್ ಸಂತತಿ ಸ್ಥಾಪಕನಾಗಿರ್ತಕ್ಕಂತಹ ಘಿಯಾಸುದ್ದೀನ್ ತುಘಲಕ್ ಬರ್ತಾನೆ. ಆತನ ನಂತರ ಬರೋರು ಮೊಹಮ್ಮದ್ ಬಿನ್ ತುಘಲಕ್, ನಂತರ ಬರೋರು ಫಿರೋಜ್ ಶಾ ತುಘಲಕ್. ಅದಾದ ನಂತರ ಆತನ ಉತ್ತರಾಧಿಕಾರಿಗಳು ತುಘಲಕ್ ಶಾ, ನಂತರ ಅಬೂಬಕರ್ ಮತ್ತು ನಾಸಿರುದ್ದೀನ್, ಹುಮಾಯೂನ್ ಮತ್ತು ಇನ್ನೊಬ್ಬ ಲಾಸ್ಟ್ ಕಡೆಯ ದೊರೆ ನಾಸಿರುದ್ದೀನ್. ಹೀಗೆ ಇಷ್ಟು ದೊರೆಗಳು ಏನು ಮಾಡ್ತಾರೆ, ಇವಾಗ ತುಘಲಕ್ ಸಂತತಿಯನ್ನು ತುಘಲಕ್ ಸಂತತಿಯ ಆಡಳಿತವನ್ನು ನಡೆಸ್ತಾರೆ. ಈ ಅರಸರ ಕುರಿತು ಕ್ರೋನಾಲಜಿಕಲ್ ಆರ್ಡರ್ ಪ್ರಕಾರ ನಿಮ್ಗೆ ಕೇಳ್ತಿರ್ತಾರೆ. ಹಾಗಾಗಿ ಇವನು ತುಘಲಕ್ ಸಂತತಿಯಿಂದ ಪ್ರಾರಂಭವಾಗಿ ನಾಸಿರುದ್ದೀನವರೆಗೆ ಆಡಳಿತವನ್ನು ನಡೆಸ್ತಾರೆ. ಹಾಗಾಗಿ ಮುಂದಿನ ತರಗತಿಯಲ್ಲಿ ನಾವೇನು ಮಾಡೋಣ ಅಂತ ಹೇಳಿದರೆ, ತುಘಲಕ್ ಸಂತತಿಯ ನಂತರ ಬರುವಂತಹ ಸೈಯದ್ ಸಂತತಿಯ ಕುರಿತಾದಂಥ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಓಕೆ, ಧನ್ಯವಾದಗಳು.